ಅದು ಮಾಡ್ತಾರೆ ಇನ್ನೂ ಮಾಡ್ತಾರೆ. ಇನ್ನೂ ಭಾಳಷ್ಟು ಖಾತೆ ಹಂಚಿಕೆ ಆಗಿಲ್ಲ, ಕೆಲವು ಇನ್ನೂ CM ಅವ್ರ ಕಡೆ ಇದೆ, ಅದರಲ್ಲಿ ಅದು ಒಂದಿದ್ದಾರೆ. ಖಾತೆ ಹಂಚಿಕೆ ಆಗೈತಲ್ಲ, ಮತ್ತೇನಿದೆ? ಯಾರಿಗಾಗಿಲ್ಲ, ಎಲ್ಲರಿಗೂ ಆಗಿದ್ದಾರೆ. ಯಾರು ಇದ್ದಾರೆ? ಯಾರು ಇದು ನೋಡ್ಬೇಕಲ್ಲ, ಅದ್ರಾಗ ಯಾರು ಎಕ್ಸ್ಪರ್ಟ್ ಇದಾರ, ಯಾರಿಗೆ ಟೈಮ್ ಕೊಡ್ತಾರ, ಹುಡುಕಿ ಮಾಡ್ಬೇಕಲ್ಲ, ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಹಾಂ, ಹೇಳತ್ರೆ ಸದ್ಯಕ್ಕೆ CM ಅವ್ರ ಕಡೆ ಇದೆ, ಹ್ಯಾಂಡಲ್ ಮಾಡ್ತಾರೆ ಅಷ್ಟೇ. ಮಹಿಳೆಯರು ಬರೋ ಮಟ್ಟ ಅವರ ತಾತ್ಪರ್ಯವಾಗಿ ಅವ್ರ ಕಡೆ ಇದೆ. ಇಲ್ಲೇ ಗೊಂದಲ ಯಾರಿಗೆ ಮಾಡ್ಬೇಕು ಅನ್ನೋದು ಗೊಂದಲ ಇದೆ, ಅದಕ್ಕಾಗಿ ಡಿಲೇ ಆಗಿದೆ ಅಷ್ಟೇ. ಮತ್ತೆ ಸಮರ್ಥರಿದ್ದಾರೆ, ಯಾರಿಗೆ ಮಾಡ್ಬೇಕು ಅನ್ನೋದು ಪ್ರಶ್ನೆ ಅಲ್ಲ. ಎಲ್ಲರೂ ಸಮರ್ಥರಿದ್ದಾರೆ, ತೂಕ ಮಾಡಿ ಅಳಿಬೇಕಷ್ಟೇ. ಅದು ಇದಾರಲ್ಲ, ಅವರು ಇದ್ದಾರೆ, 3 ಜನರಲ್ಲಿ ಅವರು ಇದ್ದಾರೆ. ಈಗಿದ್ದಾರೆ ಆಲ್ರೆಡಿ ಒಬ್ಬದು ಅನೌನ್ಸ್ ಆಗೈತೆ, ಗಾಯತ್ರಿ ಶಾಂತನಗೌಡರು, ಉಮಾಶ್ರೀ ಅವರು ಇದ್ದಾರೆ. 3ರಲ್ಲಿ ಯಾರು ತಕ್ಕಡಿ ಹೆಚ್ಚಾಗಿದೆ ನೋಡ್ಬೇಕಷ್ಟೇ. ನಾವು ಯಾರ ಪಕ್ಷ ಯಾರಿಗೆ ಮಾಡ್ತಿದ್ವಿ ಅವ್ರಿಗೆ ಅವ್ರ ಪರವಾಗಿರ್ತೀವಿ ಅಷ್ಟೇ. ಅದನ್ನ ನೀವ ತೋರ್ಸಕ್ ಮಾಧ್ಯಮದವ್ರು ಯಾರು ಪವರ್ಫುಲ್ಲು ಯಾರು ಏನತ್ರ ಏನು ಯಾವ್ದು ಖಾತೆ ಯಾವ್ದ ಬಗ್ಗೆ ಯಾವ್ದು ಸಮಸ್ಯೆ ಇಲ್ಲ. ಚರ್ಚೆ ನಡೀತಾ ಇದೆ, ನೋಡೋಣ. ಇನ್ನೂ ಹೇಳೋಣ, ಚರ್ಚೆ ನಡೀತಾ ಇದೆ. ಅದು ಅಧಿವೇಶನ ಆದ್ಮೇಲೆ ಆಗ್ಬೇಕು, ಈಗ ಆಗೋಲ್ಲ. ಅಧಿವೇಶನ ಆದ ಬಗ್ಗೆ ಇದಕ್ಕೆಲ್ಲ ಮಹಿಳೆಯರಿಗೆ ಕೊಡ್ಲೇಬೇಕು, ಒಂದು ಮಹಿಳೆಯರಿಂದ ಕೊಡ್ಲೇಬೇಕು, ಪ್ರಶ್ನೆ ಇಲ್ಲ. ಮಳೆ ಸಂದರ್ಭದಲ್ಲಿ ಬಹುತೇಕ ರಸ್ತೆಗಳು ದುರಸ್ತಿ ಈಗ ನಾವು ಟೆಂಡರ್ ಕರ್ತಿದ್ವಿ, ಏನಿದ್ರು ಕೂಡ ನವೆಂಬರ್ಗೆ ಸ್ಟಾರ್ಟ್ ಆಗೋದಿಲ್ಲ. ಅದು ಅವ್ರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅದು. ಮಹಾನಗರ ಪಾಲಿಕೆ ಅವ್ರು ಅವ್ರ ವ್ಯಾಪ್ತಿಯೊಳಗೆ ಅವ್ರು ಮಾಡಬೇಕು. ಔಟ್ಸೈಡ್ ಲಿಮಿಟ್ ದುಡ್ಡು ಕೊಡಬೇಕಾಗಿಲ್ಲ. ಮತ್ತೆ ಹಿಂದೆ ಹೆಂಗೆ ನಡೆಸ್ತಾರೆ ಹಂಗೆ ನಡೀತಾ ಇದೆ. ವಿಶೇಷ ಪ್ಯಾಕೇಜ್ ಕೊಡ್ತಿದ್ರು, ಅದನ್ನು ಬಂದ್ ಮಾಡಿದ್ದಾರೆ. ಗಣೇಶ ಉತ್ಸವ ಪಾಟೂಲ್ ತುಂಬಿದ್ರು. ಸಮನ್ವಯತೆ ಕೊರತೆ ಇದೆ ಅಂತ ಹೇಳ್ತಾರೆ. ಸಮನ್ವಯತೆ ಕೊರತೆ ಇದೆ. ಅವ್ರು BJP ಅವರು, ಕಾಂಗ್ರೆಸ್ ಅವರು, ಅವ್ರು ಬಂದು ನಿಮಗೆ ನೀವು ರಾಜ್ಯ ಸರ್ಕಾರದವ್ರು ಬಂದು ಮನವಿ ಸದಕ್ಕೆ ಮಾಡ್ಕೋತಾ ಇಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೆ ಸೂಪರ್ ಶೀಟ್ ಏನೋ ಮಾಡ್ತಾರೆ. ಯಾಕೆ ಕನ್ನಪುರ ಸಂಘಟನೆ ಅವ್ರು ಈಗಾಗಲೇ ಅವರು ತಾವು ಪಾಸ್ ಮಾಡ್ತಾ ಇಲ್ಲ, ಸೂಪರ್ ಶೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ನೋಡೋಣ, ಅದಕ್ಕೆ ಬೇರೆ ಖಾತೆ ಇದೆ. ಅವ್ರ ಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ, ನಮಗೆ ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅವರು ಟರಾವ್ ಪಾಸ್ ಮಾಡ್ಬೇಕಂತ ಭಾಳ ದಿನಗಳ ಬೇಡಿಕೆ ಇದೆ, ಅವ್ರು ಮಾಡ್ತಾ ಇಲ್ಲ. ಅದು ಈಗಾಗಲೇ ಮಂತ್ರಿಗಳ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ಹೋಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮಹಾನಗರ ಪಾಲಿಕೆಯಲ್ಲಿ ಸಭೆ ನಡೆಸಿದ ಉದಾಹರಣೆ ಇದೆ ಸರ್. ನಾವು ನಡೆಸಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ಬೋದಲ್ಲ. ಕೊಟ್ಟಿದ್ದು ಹಿಂದಕ್ಕೆ ನಾವು ಸಾಕಷ್ಟು ಕೊಟ್ಟಿದ್ದೀರಲ್ಲ. ನಾವು DC ಅವ್ರ ಮೀಟಿಂಗ್ ಮಾಡಿದ್ದೀವಿ, ಅವ್ರನ್ನ ನಮ್ಮ ಕರೆಸಿ ಚಂಬರಿಗೆ ಮಾಡಿದ್ದೀವಿ, ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದೀವಿ. ಮುಂದೆ ಅವ್ರ ಡ್ಯೂಟಿ, ಅವರು ನಮ್ಮ ಡ್ಯೂಟಿ ಅಲ್ಲ. ಸರ್, ಜಮೀರ್ ಅಹಮದ್ ಅವರು ರಾಷ್ಟ್ರ ಧ್ವಜವನ್ನು ಹೋಗಕ್ಕಾಗಲ್ಲ ಅಂತೇಳಿ ಯಾಕಂದ್ರೆ ಬಹುತೇಕ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಹೋಗ್ತೀವಿ ಡಿಮಾಂಡ್ ಮಾಡ್ತಿರ್ತಾರೆ, ಬೇಡ ಪತ್ರ ಕೊಡ್ತಾರೆ. ಅವರಿಂದ ಕಸ್ಕೊಳ್ಳೋದು ಕೇಳೋ ಮಟ್ಟ ಸಮಾಧಾನ ಇಲ್ಲ ಅಂತ. ಸರ್, ಈಗ ಜಮೀರ್ ಅಹಮದ್ ಅವ್ರನ್ನ ಸಚಿವ ಸಂಪುಟದಿಂದ ತೆಗಿಬೇಕಂತೇಳಿ BJP ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಯಾಕೆ ಸರ್, ಅವ್ರಿಗೆ ಅಷ್ಟು ಟೈಮ್ ಇಲ್ವಾ ರಾಷ್ಟ್ರಪತಿ? ಅವರ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನನಗೆ BBMP ಚುನಾವಣೆ ಬರ್ತಾ ಇದೆ, ಬೇರೆ ಕೆಲಸ ಇದೆ, ಬೇರೆಯವ್ರಿಗೆ ಕೊಡಂತ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಹಿಂದೆ ಸಾಕಷ್ಟು ಉದಾಹರಣೆಗಳಾಗಿದೆ. ಇದು ಒಂದೇ ಅಲ್ಲ, ಹಿಂದೆ ನನಗೆ ಬೇಡ ಬೇರೆ ಅಂತ ಕೊಟ್ಟಿದ್ದಾರೆ, ಅವಾಗ ಉದಾಹರಣೆ ಇದೆ. ಇದು ಒಂದು ಇಲ್ಲ, ಅದು ನಮಗೆ ಗೊತ್ತಿಲ್ಲ, ನಾವು ಅವ್ರನ್ನ ಕೇಳ್ಬೇಕು. ನೀವು ಅದ ಈಗ ಜಮೀರ್ ಅವ್ರ ಬಗ್ಗೆ ಈಗ BJP ಅವ್ರ ಮೊದಲ ಅವ್ರ ಕಚೇರಿಯಲ್ಲಿ ಮೇಲೆ ಅವ್ರ ಜೆಂಡ ಹಾರಿಸೋದಿಲ್ಲ. ಅಮ್ಮ ನೋಡೋದು, ಅವ್ರ ಕಚೇರಿಯಲ್ಲಿ ಅವ್ರ ಜೆಂಡ ಹಾರಿಸೋಲ್ಲ. ನಮಗಿರುವಂಥವ್ರಿಗೆ ನೈತಿಕತೆ ಇಲ್ಲ. ಅವ್ರ ಕಚೇರಿಯಲ್ಲೇ ಜೆಂಡ ಹಾರಿಸೋಲ್ಲ. ಅವ್ರ ಮತ್ತೆ ಇದ್ರ ಬಗ್ಗೆ ಹೇಳಂಗಿಲ್ಲ. ನಾವು ಹಾರಿಸ್ತೀವಿ, ಹಾರ್ಸಕ್ಕೆ ಇರ್ತೀವಿ. ಆ ಥರ ಪ್ರಶ್ನೆ ಬರೋದಿಲ್ಲ. ಈಗ ಅದು ಅವರು BBMP ಚುನಾವಣೆ ಬರ್ತಾ ಇದೆ, ನನ್ನ ಜವಾಬ್ದಾರಿ ಇದೆ. ಬೇರೆಯವ್ರು ಮಾಡಿ ಹತ್ರ ರಿಕ್ವೆಸ್ಟ್ ಮಾಡಿದಾರೆ. ಇಂಥವು 70 ವರ್ಷದಲ್ಲಿ ಭಾಳಷ್ಟು ಮಂದಿ ರಿಲೀವ್ ಆಗಿದ್ದಾರೆ. ಕೆಲವರು ಬೇಡ ತೊಗೊಂಡಾರೆ, ಕೆಲವರು ಬೇಡ ಅಂತ ಹೇಳಿದ್ದಾರೆ. ಇದರಲ್ಲಿ ಹೊಸದಿಲ್ಲ.
ರಾಜಕೀಕರಣ ಮಾಡೋದು ಏನು ಅವಶ್ಯಕತೆ ಇಲ್ಲ ಇದ್ರ ಭಾರತೀಯನ ಹೆಮ್ಮೆ ಸರ್ ಧ್ವಜಾರೋಹಣ ಮಾಡೋದು ಉಸ್ತುವಾರಿ ಸಚಿವರು ಮಾಡೋದು ಒಂದು ಹೆಮ್ಮೆ ಸರ್ ಅಂತ ಒಂದು ಆ ಭಾಗ್ಯ ಇನ್ನೊಬ್ಬರಿಗೂ ಬರೋಲ್ಲ. ಇಲ್ಲ ಅವ್ರು ರೀಸನ್ ಕೊಟ್ಟಿದ್ದಾರೆ, ಅದಕ್ಕೆ ಈಗ ಅಲ್ಲಿ ನಿಮಿಷಿದ್ದಾರೆ, ಬೇರೆದವರು ಆಲ್ರೆಡಿ ಹಾರಿಸಿ ಆಯಿತು, ಬಸವಂತಪ್ಪ ಹಾರಿಸಿ ಆಯ್ತು, ಈಗ ವಿಷಯ ಮುಗಿದೋಯ್ತು, ಅದು ಕ್ಲೋಸ್ ಅದು ಮ್ಯಾಟ್ರು. ಸರ್, ಈ ಬೆಳಗಾವಿಯಲ್ಲಿ ಈ ಆಸ್ತಿ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಯಾವುದ್ರೆ ಈ ಬೆಳಗಾವಿಯಲ್ಲಿ ಈ ಆಸ್ತಿ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಹಾಗೆ ತಿಳ್ಕೊಳ್ಳಿ ಕೆಲವೊಂದು ಏರಿಯಾದಲ್ಲಿ ಇಲ್ಲ.